ನಿತ್ಯೋತ್ಸವ ಪದ್ಯ. ಈ ಪದ್ಯವನ್ನು ಬರೆದವರು ಕೆ.ಎಸ್. ನಿಸಾರ್ ಅಹಮದ್ ಅವರು. ತಿಳಿಕನ್ನಡ 7ನೇಯ ತರಗತಿ. ಈ ಪದ್ಯದ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸವನ್ನು ನೋಡೋಣ. ಕೃತಿಕಾರರ ಪರಿಚಯ. ಕೆ.ಎಸ್. ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರು ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ಇವರು ವಿವಿಧ ಸರಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲೋ ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಕಠಿಣ ಪದಗಳ ಅರ್ಥಗಳು. ಅದಿರು, ಅದಿರು ಅಂದರೆ ಖನಿಜ. ಉತ್ತುಂಗ, ಎತ್ತರವಾದ, ಶ್ರೇಷ್ಠ. ಗತ ಅಂದರೆ ಹಿಂದೆ ಆದದ್ದು. ತರು ಅಂದರೆ ಮರ. ತೇಗ ಒಂದು ಜಾತಿಯ ಮರ ಅಥವಾ ಸಾಗುವಾನಿ. ನಿರ್ಮತ್ಸರ ಅಂದರೆ ದ್ವೇಷ ಇಲ್ಲದಿರುವುದು. ವತ್ಸರ ಅಂದರೆ ವರ್ಷ. ಶಾಸನ ಅಂದರೆ ಆಜ್ಞೆ, ಕಲ್ಲಿನ ಬರಹ. ಸದ್ವಿಕಾಸ ಉತ್ತಮ ಬೆಳವಣಿಗೆ. ಸೀಮೆ ಸ್ಥಳ, ಪ್ರದೇಶ, ನಾಡು, ದೇಶ. ಅಮೃತ ಹಾಲು, ಪವಿತ್ರವಾದುದು. ಓಲೆ ತಾಳೆಗರಿ, ಕಾಗದ ಪತ್ರ. ಗರಿಮೆ, ಗರಿಮೆ ಅಂದರೆ ಹಿರಿಮೆ. ತೆನೆ, ತೆನೆ ಅಂದರೆ ಬಸಿರು, ಧಾನ್ಯದ ಹೊಡೆ. ನಿತ್ಯೋತ್ಸವ ಅಂದರೆ ನಿತ್ಯ ನಡೆವ ಮಂಗಳ ಕಾರ್ಯ. ಭಿತ್ತಿ, ಭಿತ್ತಿ ಎಂದರೆ ಗೋಡೆ. ವನ ಅಂದರೆ ಕಾಡು, ಬನ ಅರಣ್ಯ. ಶೀಲ ಅಂದರೆ ನಡತೆ, ಚಾರಿತ್ರ್ಯ. ಸಿರಿ ಅಂದರೆ ಸಂಪತ್ತು. ಹಿರಿಮೆ, ಹಿರಿಮೆ ಎಂದರೆ ಹೆಚ್ಚುಗಾರಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ, ಜೋಗದ ಸಿರಿ ಯಾವುದು? ಜೋಗದ ಸಿರಿ ಬೆಳಕಾಗಿದೆ. 2ನೆಯ ಪ್ರಶ್ನೆ, ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ? ಉತ್ತರ, ತುಂಗಾ ನದಿಯು ತೆನೆಗಳ ನಡುವೆ ಬಳುಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ. 3ನೆಯ ಪ್ರಶ್ನೆ, ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ? ಹರಿದ್ವರ್ಣ ಕಾಡುಗಳಲ್ಲಿ ತೇಗ, ಗಂಧ, ತರುಗಳ ಜಾತಿಯ ಮರಗಳಿವೆ. 4ನೆಯ ಪ್ರಶ್ನೆ, ಶಾಸನಗಳು ಏನನ್ನು ಸಾರುತ್ತವೆ? ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತವೆ. 5ನೆಯ ಪ್ರಶ್ನೆ, ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು? ತಾನೇ ಶ್ರೇಷ್ಠ, ನಮ್ಮದು ಶ್ರೇಷ್ಠ ಕುಲ ಎನ್ನದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಕನ್ನಡ ನಾಡಿನ ಪ್ರಕೃತಿಗೆ ನಿತ್ಯ ನಡೆಯುವ ಉತ್ಸವ ಮಂಗಳಕರವಾದದ್ದು. ಬೆಟ್ಟ ಗುಡ್ಡಗಳಿಂದ, ನದಿಗಳಿಂದ ಹರಿಯುವ ನೀರು, ಹರಿದ್ವರ್ಣ ಕಾಡುಗಳಿಂದ, ಸುಗಂಧಭರಿತವಾದ ಮರಗಳಿಂದ ಕಂಗೊಳಿಸುವ ನಮ್ಮ ನಾಡು ಇವೆಲ್ಲ ಕನ್ನಡಾಂಬೆಗೆ ಉತ್ಸವ ಎಂದು ಕವಿ ವರ್ಣಿಸಿದ್ದಾರೆ. 2ನೆಯ ಪ್ರಶ್ನೆ, ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ?
ಉತ್ತರ: ಕನ್ನಡ ನಾಡಿನ ಇತಿಹಾಸವನ್ನು ತಾಳೆಗರಿ ಪತ್ರಗಳಲ್ಲಿ, ದೇಗುಲದ ಭಿತ್ತಿಗಳಲ್ಲಿ, ಶಾಸನಗಳಲ್ಲಿ, ಚರಿತ್ರೆಯ ಪುಟಗಳಲ್ಲಿ ಕಾಣಬಹುದು. ಮೂರನೆಯ ಪ್ರಶ್ನೆ: ಕನ್ನಡ ಸೀಮೆಯ ಮಹಿಮೆ ಎಂತಹದ್ದು? ಕನ್ನಡ ನಾಡಿನ ಸೀಮೆಯಲ್ಲಿ ಯಾವ ಮತ ಭೇದವಿಲ್ಲದೆ, ಸ್ವಾರ್ಥ ದ್ವೇಷವಿಲ್ಲದೆ ಎಲ್ಲರೂ ಸಮಾನರು ಎಂಬುದು ಇಲ್ಲಿಯ ಜನರ ನಡೆನುಡಿಗಳಲ್ಲಿ ತುಂಬಿದೆ. 3. ಭಾಷಾಭ್ಯಾಸ. ಅ. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ನಿತ್ಯೋತ್ಸವ. ತಿರುಪತಿಯಲ್ಲಿ ಪ್ರತಿದಿನವೂ ವೆಂಕಟೇಶ ದೇವರಿಗೆ ವಿವಿಧ ರೀತಿಯ ಸೇವೆಗಳ ನಿತ್ಯೋತ್ಸವ ನಡೆಯುತ್ತದೆ. ಉತ್ತುಂಗ. ಹಿಮಾಲಯ ಪರ್ವತ ಶಿಖರವು ಉತ್ತುಂಗದಲ್ಲಿದೆ. 3. ಹಿರಿಮೆ. ಹಿಮಾಲಯ ಪರ್ವತವು ನಮ್ಮ ದೇಶದ ಹಿರಿಮೆ ಎಂದೆನಿಸಿದೆ. 4. ಸದ್ವಿಕಾಸ. ಸರಕಾರ ಬಡವರಿಗೆ ಜಾರಿಗೆ ತಂದ ಯೋಜನೆಗಳು ಸದ್ವಿಕಾಸವಾಗಿದೆ. 5. ಇತಿಹಾಸ. ನಾಡಿನ ಇತಿಹಾಸ ವೀರರ ಕೆಚ್ಚು ಜನರ ನಡೆನುಡಿಗಳಲ್ಲಿ ಆದರ್ಶವಾಗಿದೆ. ಆ. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ. ನಿತ್ಯ ಪ್ಲಸ್ ಉತ್ಸವ. ಮನದುದಾರ. ಮನದ ಪ್ಲಸ್ ಉದಾರ. ಲೋಹದದಿರ. ಲೋಹದ ಪ್ಲಸ್ ಅದಿರ. 4. ಲೋಕಾಮೃತ. ಲೋಕ ಪ್ಲಸ್ ಅಮೃತ. 5. ಸಿಂಹಾಸನ. ಸಿಂಹ ಪ್ಲಸ್ ಆಸನ. ಚಟುವಟಿಕೆ: ಕರ್ನಾಟಕವನ್ನು ಆಳಿದ ರಾಜಮನೆತನಗಳನ್ನು ಪಟ್ಟಿ ಮಾಡಿರಿ. ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು: ಕದಂಬ ರಾಜವಂಶ, ಗಂಗ ರಾಜವಂಶ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳ ರಾಜವಂಶ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಮೈಸೂರು ಒಡೆಯರ್ ರಾಜವಂಶ, ಹೈದರಲಿ ಮತ್ತು ಟಿಪ್ಪು ಸುಲ್ತಾನ. ಇವು ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾಗಿ ಆಡಳಿತ ನಡೆಸಿದ ರಾಜಮನೆತನಗಳು. ಕರ್ನಾಟಕದಲ್ಲಿ ದೊರೆತ ಪ್ರಮುಖ ಶಾಸನಗಳನ್ನು ಹೆಸರಿಸಿ ಹಾಗೂ ನಿಮ್ಮ ಸಮೀಪದಲ್ಲಿ ಯಾವುದಾದರೂ ಶಾಸನ ಕಂಡು ಬಂದಲ್ಲಿ ಅದರಲ್ಲಿರುವ ಬರೆಹವನ್ನು ಗಮನಿಸಿರಿ. ಹಲ್ಮಿಡಿ ಶಾಸನ, ಐಹೊಳೆ ಶಾಸನ, ತಾಳಗುಂದ ಶಾಸನ, ಶ್ರವಣಬೆಳಗೊಳ ಶಾಸನ, ಕಪ್ಪೆ ಅರಭಟ್ಟನ ಶಾಸನ. ಕರ್ನಾಟಕದಲ್ಲಿರುವ ಪ್ರಮುಖ ನದಿ ಹಾಗೂ ಅರಣ್ಯ ಪ್ರದೇಶಗಳ ಬಗ್ಗೆ ಕೇಳಿ ತಿಳಿಯಿರಿ. ಉತ್ತರ: ಕರ್ನಾಟಕದಲ್ಲಿರುವ ಪ್ರಮುಖ ನದಿಗಳು ಮತ್ತು ಅರಣ್ಯ ಪ್ರದೇಶಗಳು. ಪ್ರಮುಖ ನದಿಗಳು: ಕಾವೇರಿ ನದಿ ಕರ್ನಾಟಕದ ಪ್ರಮುಖ ನದಿ, ಕೃಷಿ ಮತ್ತು ಕುಡಿಯುವ ನೀರಿಗೆ ಉಪಯುಕ್ತ. ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಪ್ರಮುಖ ನದಿ. ತುಂಗಭದ್ರಾ ನದಿ, ಶರಾವತಿ ನದಿ, ನೇತ್ರಾವತಿ ನದಿ. ಪ್ರಮುಖ ಅರಣ್ಯ ಪ್ರದೇಶಗಳು: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹುಲಿ, ಆನೆ ಮುಂತಾದ ವನ್ಯಜೀವಿಗಳಿಗೆ ಪ್ರಸಿದ್ಧ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಸಮೃದ್ಧ ಅರಣ್ಯ ಮತ್ತು ವನ್ಯಜೀವಿಗಳ ನೆಲೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ ವಿವಿಧ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಶ್ರಯ. ಅಂಶಿ ರಾಷ್ಟ್ರೀಯ ಉದ್ಯಾನವನ ದಟ್ಟ ನಿತ್ಯಹರಿದ್ವರ್ಣ ಅರಣ್ಯಗಳಿಗೆ ಪ್ರಸಿದ್ಧ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹಸಿರು ಬೆಟ್ಟಗಳು ಮತ್ತು ವೈವಿಧ್ಯಮಯ ಜೀವಜಾಲ ಹೊಂದಿದೆ.